ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡ್ ಮಾರ್ಕೆಟ್ ಫ್ಲಾಟ್ ಆಗಿದೆ. -20 ಅಂತ ಹೇಳ್ತಾ ಇದ್ದಾರೆ. ರೂಪಾಯಿ ಅಡಿ ಪಾತಾಳಕ್ಕೆ ತಿರ್ಗಾ ಹೋಗೋದಕ್ಕೆ ಶುರು ಆಗ್ಬಿಟ್ಟಿದೆ. 95.70 ಆದ್ಮೇಲೆ ಇವತ್ತು ಬೆಳ್ಳಿ ಒಂದು ₹5 ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆಕ್ಚುಲಿ 2,63,000 ರೂಪಾಯಿನೇ ಬೆಲೆ ಇರೋದು ಆಕ್ಚುಲಿ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ. ಫಾರ್ಮಾ ಇಂಡೆಕ್ಸ್ 0.4% ಅಪ್ಪು, ಬ್ಯಾಂಕ್ ನಿಫ್ಟಿ ಅಪ್ಪು, ಆಮೇಲೆ ಆಟೋ ಇಂಡೆಕ್ಸ್ ಅಪ್ಪು, ಅದಾದ್ಮೇಲೆ FMCGನೂ ಅಪ್ಪು, IT ಮೆಟಲ್ ಸ್ವಲ್ಪ ಡೌನು. ಇವತ್ತು ನಮ್ಮ ಸ್ಟಾಕ್ ಎಲ್ಲ ಸೂಪರ್ ಆಗಿದೆ. ತಂಗಮೈಲ್ 4, ಹೀರೋ ಮೋಟಾರು 1.6, ಕಲ್ಯಾಣು 1.5, ಟೈಟನ್ನು 1.3, ರೀಸ್ ಲ್ಯಾಬ್ 1.1, ಕಮರ್ಷಿಯಲ್ ವೆಹಿಕಲ್ 1.1, ಇನ್ಫೋಸಿಸ್ -1.7, ಕರ್ನಾಟಕ -1.3, ನ್ಯಾಟ್ಕೋ -1.2. ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಮಾರ್ಕೆಟ್ ವೀಕ್ ಆಗೇ ಇದೆ. ಯಾವಾಗ ಇಳಿಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಡೆಫಿನೆಟ್ ಆಗಿ ಬೀಳತ್ತೆ. ಯಾಕೆಂತಂದ್ರೆ ಮಾರ್ಕೆಟ್ ಮೇಲೆ ಏರೋದಕ್ಕೆ ಯಾವುದೇ ಸೂಚನೆಗಳು ಇಲ್ಲ. ನಿನ್ನೆ IT ಸ್ಟಾಕು ಡಮಾರ್ ಅಂತ ಬಿತ್ತು. ಯಾಕೆಂತಂದ್ರೆ 2 ದಿನ ಏರ್ಸಿದ್ರು, ಇವತ್ತು ಹೊಡೆದಿದ್ದಾರೆ. ಸೊ ತಿರ್ಗಾ ಎ ಫೇರ್ ಅಂತ ಹೇಳಿದ್ರು. ತೋಳ ಬಂತು ಅಂತ. ತೋಳ ಒಂದ್ಸಲನೇ ಬರುತ್ತೆ, ತೋಳ ತಿರ್ಗಾ ಬರೋದಿಲ್ಲ. GST ನಂಬರ್ಸು ನೆಗೆಟಿವ್ ಆಗಿ ಬಂದಿತ್ತು. ಲೈಟ್ ಆಗಿ ಪಾಸಿಟಿವ್ 1% ತೋರಿಸಿರ್ತಾರೆ. ಹೆಡ್ಲೈನ್ ನೋಡಿ ಬಿಡಬೇಡಿ. ಇಂಪೋರ್ಟೆಡ್ ಐಟಮ್ GST ಎಲ್ಲ 10-15% ಏರಿದೆ. ಹಂಗಂದ್ರೆ ಅದು ಬೆಲೆ ಏರಿಕೆಗಳನ್ನ ಮಾಡುತ್ತೆ. ಡೊಮೆಸ್ಟಿಕ್ ಅಲ್ಲಿ 4% ಕಡಿಮೆ ಆಗಿದೆ. ಸೊ ಆಗಿದ್ದಾಗ ಇಂಡಿಯಾದಲ್ಲಿ ರಿಯಲ್ GDP ಫ್ಲಾಟ್, ಇಲ್ಲ ಅಂತಂದ್ರೆ ನೆಗೆಟಿವ್. ಆದ್ರೆ ಇದನ್ನೆಲ್ಲ ನಾವು ಒಪ್ಕೊಳ್ಳೋದಿಲ್ಲ. ಅದು GST ನಂಬರ್. ಯಾಕೆಂತಂದ್ರೆ ಯಾವುದೇ ವಸ್ತು ಆಗಿದ್ರು GST ಹಾಕಬೇಕು. GST ಹಾಕೋದ್ರಲ್ಲಿ ಇಂಪೋರ್ಟ್ ಅಲ್ಲೇ 15% ಜಾಗಿದೆ ಅಂತಂದ್ರೆ, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕಡಿಮೆ ಆಗಿದೆ ಅಂತಂದ್ರೆ ಗ್ರೋತ್ಗೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಎನಿವೆ, ಇನ್ಫೋಸಿಸ್ 7 ವರ್ಷದ ಕಾಂಟ್ರಾಕ್ಟ್ ನ ತಗೊಂಡಿದ್ದಾರೆ ಒಂದು ಹೆಲ್ತ್ ಕೇರ್ ಕಂಪನಿನಲ್ಲಿ. ಅದನ್ನ AI ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ತಗೊಂಡಿದ್ದಾರೆ. ಇದು ಸೆಕೆಂಡ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟು. ಇದು ಇನ್ಫೋಸಿಸ್ಗೆ ತುಂಬಾ ಒಳ್ಳೆ ನ್ಯೂಸು. ಟೈಟನ್ ಏನ್ ಹೇಳ್ತಾರೆ ಅಂತಂದ್ರೆ 25,000 ರೂಪಾಯಿಗಿಂತ ಮೇಲೆ ಇರುವಂತ ವಾಚ್ಗೆ 50% ನಾವು ಹಿಡಿತೀವಿ ಅಂತ. ಬೇಸಿಕ್ಲಿ ಟೈಟನ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಾಚ್ ಒಂದು ಟೈಮ್ ನೋಡೋದನ್ನ ಬಿಟ್ಟು ಒಂದು ವೇರಬಲ್ ತರ ಬದಲಾಯಿಸಕ್ ನೋಡ್ತಾ ಇದ್ದಾರೆ. ಅಂದ್ರೆ ಒಂದು ಜ್ಯುವೆಲ್ರಿ ತರ ಬದಲಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಟಾಟಾ ಸ್ಟೀಲ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಇಂಡಿಯಾದಲ್ಲಿ ಡಿಮ್ಯಾಂಡ್ ಎಲ್ಲ ಚೆನ್ನಾಗೇ ಇದೆ, ಬಿಸ್ನೆಸ್ ಚೆನ್ನಾಗೇ ಇದೆ, ಆದ್ರೆ ಗ್ಲೋಬಲ್ ಎನ್ವೈರನ್ಮೆಂಟ್ ಒಂಥರ ವೀಕ್ ಆಗಿದೆ. ಅದು ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟ್ರೆಂಡ್ ಇವತ್ತು ಆಕ್ಚುಲ್ ಆಗಿ 40% ಬಿದ್ದಿದೆ ಅಂತ ನೀವು ಅನ್ಕೊಂಡಿರ್ತೀರಾ. ಅದೇ ಅದು 40% ಬಿದ್ದಿಲ್ಲ. ಯಾಕೆಂತಂದ್ರೆ ಇವತ್ತು ಬೋನಸ್ ರೆಕಾರ್ಡ್ ಡೇಟು. ಸೊ ಓಡ್ ಹೋಗ್ಬಿಟ್ಟು ನೋಡ್ಬೇಡಿ. ₹6 ಡಿವಿಡೆಂಟ್ ಕೂಡ ಕೊಟ್ಟಿದ್ದಾರೆ. ನಾವು ನಿಯೋಲ್ ಟಾಟಾಗೆ ಧನ್ಯವಾದಗಳನ್ನ ಹೇಳಿ ತಗೊಳ್ಳೋಣ ಇಲ್ವಾ? ಇನ್ನು ಕೂಡ ವೇಟ್ ಮಾಡೋಣ. ಬೆಲೆ ಇನ್ನು ಕೂಡ ವಜ್ರದ ಸೂಜಿಯಾಗೆ ಇದೆ. ನಂಬರ್ ಆಫ್ ಶೇರ್ಸ್ ಏರಿದೆ. ನ್ಯಾಟ್ಕೋ ಈಗ ತಾನೇ ನಮ್ಮ ಹತ್ರ ಏನು ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನೋಡಿದ್ರೆ ಈಗ US FDA ಅಪ್ರೂವಲ್ ನ ತಗೊಂಡ್ಬಿಟ್ಟಿದ್ದಾರೆ. ಒಂದು ಕ್ಯಾನ್ಸರ್ ಇಂಜೆಕ್ಷನ್ಗೆ ಲೈಸೆನ್ಸು, ಇವರಿಗೂ ಲೈಸೆನ್ಸು. ಮಾರ್ಕೆಟ್ $5 ಬಿಲಿಯನ್ ಪರ್ ಇಯರ್. ಆನ್ಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಸ್ಟ್ರೆಂಥನ್ ಆಗ್ತಾ ಇದ್ದಾರೆ. ಆಲ್ಕೆನ್ ಲ್ಯಾಬೊರೇಟರೀಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ₹350 ಒಂದು ಸೂಜಿ ಅಂತ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ, ಸೆಮಿಗ್ಲೂಟೈಡ್. ಆ ಸೂಜಿನ ಹಾಕಿದ್ರೆ ಹಸಿವು ಹೊರಟೋಗುತ್ತಂತೆ. ಸೊ ಒಂದು ಸೂಜಿ ₹350 ಅಂತ ಬೆಲೆಯನ್ನ ಇಳಿಸಿ, ಇಡಪ್ಪ ಕೈ ಅಂತ ಹೇಳಿ ಇಳಿಸಿದ್ದಾರೆ ಸ್ಪರ್ಧೆನಲ್ಲಿ. ಅದೇ ತರ ಝೈಡರ್ಸ್ ಇಂಡಿಯಾದಲ್ಲಿ ಹಲವು ಲಾಂಚಸ್ ನ ಮಾಡಿ ಮೊಮೆಂಟಮ್ ಕರೆಕ್ಟ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. US ಡ್ರಗ್ ಎಕ್ಸ್ಪೋರ್ಟ್ ಕಂಪನಿ ಇಂಡಿಯನ್ ಫಾರ್ಮಾ ಇನ್ನು ಪ್ರೆಷರ್ ಏರಿಸಬಹುದು ಅಂತ ಅನ್ಕೋತಾ ಇದ್ದಾರೆ. ಈಗ US ಇಂಡಿಯಾ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಮುಗಿತಾ ಇದೆ ಅಂತ ಹೊರದೇಶದವನು ಹೇಳ್ತಾ ಇದ್ದಾನೆ. ನಾವು ಟರ್ಮ್ಸ್ ಆಫ್ ಸರೆಂಡರ್ನ ಸೈನ್ ಮಾಡ್ಬಿಟ್ವಿ ಅಂತ ಅಂದ್ರೆ, ಈಗ ಸರೆಂಡರಿಂಗ್ ಡಾಕ್ಯುಮೆಂಟ್ಸ್ ರೆಡಿ, ಸೈನ್ ಅಂತ ಹೇಳಿದ್ದಾರೆ. ಸೊ ಈಗ ಇಂಡಿಯಾ ಸರೆಂಡರ್ ಆಗುತ್ತಾ ಇಲ್ವಾ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಟ್ಯಾರಿಫ್ ಎಲ್ಲ ಲೇಬರ್ ಸರಿ ಇಲ್ಲ. ನಾವು ಈ ಸ್ಲೇವ್ ಲೇಬರ್ ನ ಯೂಸ್ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ, ಅಂದ್ರೆ ಗುಲಾಮರನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದರಿಂದ ಟ್ಯಾಕ್ಸ್ ನ ಜಾಸ್ತಿ ಹಾಕ್ತಾ ಇದ್ದಾರೆ. ನಾವು ಗುಲಾಮರ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಒಪ್ಕೊಳ್ಬೇಕಾಗತ್ತೆ. ಇಂಡಿಯಾದಲ್ಲಿ ಗುಲಾಮ್ಗಿರಿ ತುಂಬಾನೇ ಕಡಿಮೆ. ಎಸ್ಪೆಷಲಿ ಎಕ್ಸ್ಪೋರ್ಟ್ ಅಲ್ಲಿ ಈ ಗುಲಾಮ್ಗಿರಿ ಅನ್ನೋದು ಇಲ್ವೇ ಇಲ್ಲ. ಅದರಿಂದ ಇದನ್ನ ಒಪ್ಕೋಬಾರ್ದು. ನಮ್ಮ ಗವರ್ಮೆಂಟ್ ಸರೆಂಡರ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ. FIIs
ಮ್ಯೂಚುವಲ್ ಫಂಡ್ಸ್ ನ ಖಾಲಿ ಮಾಡಿಬಿಟ್ಟಿದ್ದಾರೆ. ಹೆವಿ ಔಟ್ಫ್ಲೋ ಇದ್ರೂ ಕೂಡ ಫಾರಿನ್ ಇನ್ವೆಸ್ಟರ್ಸ್ ಕರೆಕ್ಟ್ ಆಗಿ ಸ್ಟಾಕ್ ನ ತಗೊಂಡು ಕರೆಕ್ಟ್ ಆದಂತ ಟೈಮ್ ಅಲ್ಲಿ ಎಕ್ಸಿಟ್ ಮಾಡಿ ಮ್ಯೂಚುವಲ್ ಫಂಡ್ಸ್ ಗಿಂತ ಬೆಟರ್ ಪ್ರಾಫಿಟ್ಸ್ ನ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. RBI ಏನ್ ಹೇಳ್ತಾರೆ ಅಂತಂದ್ರೆ ಯಾರು ಕೂಡ ಬಾಂಡ್ ನ ತಗೋತಾ ಇಲ್ಲ ಅಂತಿದ್ದಾರೆ. ಶಾರ್ಟ್ ಟರ್ಮ್ ಬಾಂಡ್ ಗೆ ಬರ್ತಾ ಇದ್ದಾರೆ. ಹಂಗಂತಂದ್ರೆ 1-2 ದಿನ, 7 ದಿನ, 90 ದಿನ ಈ ತರ ಬರ್ತಾ ಇದ್ದಾರೆ. ಅದೇ ಈಗ 150 ದಿನಕ್ಕೆ ಬೇಕು ಅಂತಂದ್ರೆ ಬಡ್ಡಿ ಜಾಸ್ತಿ ಕೇಳ್ತಾ ಇದ್ದಾರೆ. ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅವ್ರು ಹೇಳಿದಂತ ಬಡ್ಡಿಗೆ ದುಡ್ಡು ಹಾಕೋದಕ್ಕೆ ಯಾರು ರೆಡಿ ಇಲ್ಲ. ಅದರಿಂದ RBI ಇದನ್ನ ಚೆಕ್ ಮಾಡ್ಬಿಟ್ಟಿದ್ದಾರೆ. ಇಷ್ಟೊಳಗೆ ಈ ಬ್ಲೂಮ್ಬರ್ಗ್ ಅಲ್ಲಿ ಏನು ಒಂದು ಹೊರಡಿಸ್ಬಿಟ್ಟಿದ್ದಾರೆ ಅಂತಂದ್ರೆ RBI ಚಿನ್ನನ ಮಾರ್ಬಿಟ್ಟಿದೆ ಅಂತ ಹೇಳ್ಬಿಟ್ರು. ಆಮೇಲೆ RBI ನಾನ್ ಚಿನ್ನ ಮಾರಿಲ್ಲ ಕಣಲೆ ಅಂತ ಹೇಳಿದ್ರು. ಅದೆಲ್ಲ ನೋಡಿ ಈಗ ದೊಡ್ಡ ಸಲ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನೀನು ಚಿನ್ನ ಮಾರಿಲ್ಲ ಅಂತಂದ್ರೆ ಮೇ ತಿಂಗಳ ರಿಸಲ್ಟ್ ನ ತೋರ್ಸು. ಯಾಕೆ ಏಪ್ರಿಲ್ ರಿಸಲ್ಟ್ ತೋರ್ಸಿದ್ಯಾ? ಮೇ 22 ನಂತರ ಏನ್ ಮಾಡಿದೆ ಸ್ಟಾಕ್ ಅಂತ ತೋರ್ಸು ಅಂತ ಹೇಳ್ತಾ ಇದ್ದಾರೆ. RBI ಅದಕ್ಕೆ ಮೌನವಾಗಿದ್ದಾರೆ. ಮಾರಿದಾರಾ ಮಾರಿಲ್ವಾ ಅನ್ನೋದು ಒಂದು ಕನ್ಫ್ಯೂಷನ್ ಅಲ್ಲೇ ಇದೆ. ಚಿನ್ನನ ಮಾರಿದ್ರೆ ಇದು ಒಂದು ದೊಡ್ಡ ಅವಮಾನ. ಅಂದ್ರೆ ಏನೂ ಇಲ್ಲ ಅಂತ ಅಂದಾಗ ಮಾತ್ರ ಚಿನ್ನನ ಮಾರಬೇಕಾಗತ್ತೆ. ಆ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಅಥವಾ ಸರಿಯಾಗಿ RBI ಸತ್ಯ ಏನಿದೆಯೋ ಅದನ್ನ ಹೇಳಿ ಏನ್ ನಡೆದಿದೆ ಅನ್ನೋದನ್ನ ಒಪ್ಕೋತಾರ, ಅದು ಏನ್ ಮಾಡ್ತಾರೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸರಿ ಕೊಟ್ಬಿಡಿ, ಅದ್ ಏನಿದೆಯೋ ಅದು ಕೊಟ್ಬಿಡಿ. ಸೊ ಮೇ ಫಿಗರ್ ಯಾವತ್ತಿದ್ರೂ ಅದು ಒಂದಿನ ಹೊರಗಡೆ ಬರ್ಲೇಬೇಕು. ಪ್ಯಾನ್ ಕಾರ್ಡ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಓಲಾ ಕನ್ಸ್ಯೂಮರ್ 70 ಬಿಲಿಯನ್ ಕೂಡ ಬರ್ತಿಲ್ಲ ಅಂತ ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ ನಾವೀಗ ಮಿಲಿಯನ್ ಟ್ರಿಲಿಯನ್ ಎಲ್ಲ ಹೇಳ್ತಾ ಇದ್ವಿ. ಅದೆಲ್ಲ ಏನು ಇಲ್ಲ. ಈಗ ಅಂಗಡಿನ ಮುಚ್ಚೋಂತ ಲೆವೆಲ್ಗೆ ಬಂದ್ಬಿಟ್ಟಿದೆ. ಅವನೇನಪ್ಪಾ ಅಂದ್ರೆ 35 ರೂಪಾಯಿಗೆ QIP ಹಾಕ್ತೀನಿ ಅಂತ ಹೇಳ್ತಾನೆ. ಇಲ್ಲಿ QIP ನಲ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ಸ್ ನೆಲ್ಲ ತೆಗೆದು ನಿಮ್ ದುಡ್ಡನ್ನೇ ತೆಗೆದು ಹಾಕ್ಲಿದ್ದಾರೆ. ರೆಂಟಲ್ ಬ್ಯಾಂಕ್ ಎಲ್ಲ ಈಗ ಬೇರೆ ಊರಂದ್ರೆ ಈಗ ನಾವು ಗೋಲ್ಡ್ ನ ಮಾಡ್ತಾ ಇದ್ದೀವಿ. ಹೋಲೆಂಡ್, ಚೈನಾ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಗೋಲ್ಡ್ ನ ತಗೋತಾನೆ ಇದ್ದಾರೆ. ಅದರಿಂದ ಆ ಗೋಲ್ಡ್ ಗೆ ಒಂದು ಬೇಸ್ ಸಿಕ್ಕಿವೆ. ಅದಾದ್ಮೇಲೆ ಹ್ಯುಂಡೈ ಅವರ ಸ್ಪೇರ್ ಪಾರ್ಟ್ಸ್ ಅಂತ ಸ್ಪೇರ್ ಪಾರ್ಟ್ಸ್ ಫ್ಯಾಕ್ಟ್ರಿ ಹತ್ತಿ ಉರ್ದೋಯ್ತಂತೆ ಮೆಡ್ರಾಸ್ ಅಲ್ಲಿ. ಅದರಿಂದ ಅವರ ಡೆಲಿವರಿ ಸ್ವಲ್ಪ ದಿನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೀರೋ ಏನ್ ಹೇಳ್ತಾರೆ ಅಂತಂದ್ರೆ ನಾವು ಫ್ಲೆಕ್ಸಿ ಫ್ಯೂಯಲ್ಗೋಸ್ಕರ ಮೋಟಾರ್ ಸೈಕಲ್ ಸ್ಕೂಟರ್ಸ್ ಲಾಂಚ್ ಮಾಡಿದ್ರೆ ಮಾಡ್ಬೋದು. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಎಷ್ಟು ಬೇಕಾದ್ರೂ ಫಿಲ್ ಮಾಡಿ ಮಾರ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ನಲ್ಲೇ ಇದೆ. ಅದರಲ್ಲೇ ನಾವು ನುಗ್ಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೇ ನಾವು ನುಗ್ಗಿ ಆಟ ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಒಂದು ಕಂಪ್ಲೀಟ್ ರೇಂಜ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತ ಒಂದು ಕಂಪನಿ, ಅದೆಲ್ಲ ನಮ್ಮ ಈ ಬ್ರೋಕರ್ ಬೈ ಅಂತ ಹೇಳ್ದಂತ ಕಂಪನಿ ಸೆಬಿ ಕಂಡಿಡ್ಬಿಟ್ಟ ಒಂದು ದೊಡ್ಡ ಯೋಗ್ಯ ಫ್ರಾಡ್ ಅಂತೆಲ್ಲ. ಅದರಿಂದ ಬ್ಯಾನ್ ಮಾಡ್ಬಿಟ್ಟ. ರಿಟೇಲ್ ಇನ್ವೆಸ್ಟರ್ಸ್ ಈ ಶಾಕ್ ಅಬ್ಸರ್ವರ್ಸ್ ಮ್ಯಾಕ್ಸಿಮಮ್ ಸ್ಟಾಕ್ಸ್ ನ ಇಟ್ಟಿದ್ದಾರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅಲ್ಲಿ. ಸಿಸ್ಲಾಮ್ ಅಂತ ನೀವು ಹೇಳಿದ್ದೀರಾ. ಸಿಸ್ಲಾಂಡಿ ಹೆವಿಯಾಗಿ ಒಂದು ಫೈನ್ ನ ಹಾಕಿದ್ದಾರೆ. ಬಜಾಜು ಇಂಡಿಯಾದ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ 3 ವೀಲರ್ ಮ್ಯಾನುಫ್ಯಾಕ್ಚರರ್ ಆಗಿದ್ದಾರೆ. ಮಹೀಂದ್ರಾ ಮತ್ತೆ ಬೇರೆಯವ್ರನ್ನೆಲ್ಲ ಹಿಂದೆ ಬಿಟ್ಟು ಇವರು ಮುನ್ನಡೆದಿದ್ದಾರೆ. TVS ಈ ನಾರ್ಟನ್ ಮೋಟರ್ ಸೈಕಲ್ ನ ಇಂಡಿಯಾದಲ್ಲಿ ಮಾರೋದಕ್ಕೆ ಶುರು ಮಾಡಿದ್ದಾರೆ. ಮುಂಚೆನೆ ನಾರ್ಟನ್ ಸೈಕಲ್ ಅವರು ತಗೊಂಡ್ಬಿಟ್ರು. ಆಕ್ಸಿಲರೇಷನ್ ಮಾಡುವಂತ ಒಂದು ಹೈಬ್ರಿಡ್ ವೆಹಿಕಲ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಫ್ಯೂಯಲ್ ಲಾನ್ಸ್ ಒಳಗಡೆ. ಇದು ಓವರ್ ಆಲ್ ಆಗಿದೆ. ಸೊ ಇದಾದ್ಮೇಲೆ ಚೇಂಜ್ ಏನು ಅಂತಂದ್ರೆ ನಮ್ಮ ಊರಲ್ಲಿ ಈಗ ಹಿಂದೂಸ್ತಾನ್ ಯೂನಿಲಿವರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹತ್ರ ಜನ ತುಂಬಾ ಸೇರ್ಬಿಟ್ರು ಅಂತಂದ್ರೆ ಚಚಕ್ ಅಂತ ಈ ತರ ನಮ್ಮ ಹತ್ರ ತುಂಬಾ ಜನ ಸೇರ್ಬಿಟ್ರು ಅಂತಂದ್ರೆ ಚಚಕ್ ಅಂತ ಈ ರೀತಿ 100ರಲ್ಲಿ 8 ಜನರನ್ನ ಖಾಲಿ ಮಾಡ್ತೀವಿ ಅಂತ. ಸೊ ಇದೆಲ್ಲ ಸೇರಿದ್ರೆ ಒಂದು 20-30 ಸಾವಿರ ಜನ ಇರ್ತಾರೆ. UPI ಟ್ರಾನ್ಸಾಕ್ಷನ್ ರೆಕಾರ್ಡ್ ಹೈ. ಅದು ಈ ಮೇ ತಿಂಗಳಲ್ಲಿ ರೆಕಾರ್ಡ್ ಆಗಿದೆ. ಈಗ ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ ಬುಕ್ಕಿ ಎಲ್ಲ ಕೂಡ UPI ನಲ್ಲೇ ಆಡ್ತಾ ಇದ್ದಾರೆ ಅಂತ. ಅದರಿಂದ UPI ಟ್ರಾನ್ಸಾಕ್ಷನ್ 30 ಟ್ರಿಲಿಯನ್ ರುಪೀಸು ಇದಾಗೋಯ್ತು. ಓಯೋ ಒಂದು ಕಂಪನಿನೇ ಅಲ್ಲ, ಇದ್ರೂ ಮಾರಿದ್ರೆ ಏನೋ 5-10 ಸಿಗುತ್ತಾ ಏನೋ ಅಂತ ನೋಡ್ಬಿಟ್ಟು IPO 6,000 ಕೋಟಿ ಅಂದ್ರೆ ಮ್ಯೂಚುವಲ್ ಫಂಡ್ ಇಂದ ನಿಮ್ಮ ದುಡ್ಡನ್ನ ಓಯೋಗೆ ಟ್ರಾನ್ಸ್ಫರ್ ಮಾಡಿದ್ರು. ಈಗ ಏನಪ್ಪಾ ಅಂತಂದ್ರೆ ಕೆಲವರು ಈ ಸ್ಪೇಸ್ ಎಕ್ಸ್ಗೆ IPO ಪೋರ್ಟಲ್ ಓಪನ್ ಮಾಡ್ತಾ ಇದ್ದಾರೆ. ಒಂದು ಬ್ಯಾಂಕ್ ರೆಫ್ರೀಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಶಾರ್ಟ್ ಹೊಡೆಯೋದಕ್ಕೆ ನಮ್ಮ ಹತ್ರ ಬನ್ನಿ ಅಂತ ಈಗಲೇ ಶಾರ್ಟ್ ಹೊಡೆಯೋದಕ್ಕೆ ಕೂಡ ಒಬ್ಬ ವ್ಯಕ್ತಿನ ರೆಡಿ ಮಾಡಿದ್ದಾರೆ. ಇದೇನೇ ಬ್ಯೂಟಿ ಆಫ್ ದಿ ಕ್ಯಾಪಿಟಲ್ ಮಾರ್ಕೆಟ್. ಅಮೆರಿಕಾದಲ್ಲಿ ಇದು ನಡೀತಾ ಇದೆ. ಮಾರ್ಕೆಟ್ ವೀಕ್ ಆಗಿದೆ. ಪಟಾಕಿ ಲಿಸ್ಟ್ ನ ಆಗಾಗ ನೋಡ್ತಾ ಇರಿ. RBI ಗೋಲ್ಡ್ ಮಾಡ್ತಾ ಇದೆ ಅಂತಂದ್ರೆ ಇಂಡಿಯಾದ ಜನರು ಗೋಲ್ಡ್ ನ ತಗೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ. ಈಗ RBI ಗೋಲ್ಡ್ ನ ಮಾಡ್ತಾ ಇಲ್ವಾ ಅನ್ನುವಂತ ಕನ್ಫ್ಯೂಷನ್ಗೆ ಯಾರಾದ್ರೂ ಉತ್ತರ ಕೊಡ್ತಾರಾ ಅಥವಾ ಮೌನಾನೇ ಉತ್ತರನ? ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.